ಎಲ್ಲರಿಗೂ ನಮಸ್ಕಾರ. ಸಾಧನ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯಕುಮಾರ್. ದಿನನಿತ್ಯದಂತೆ ಪ್ರಚಲಿತ ಘಟನೆ ನೋಡ್ತಾ ಬರ್ತಾ ಇದ್ವಿ. ಇಂದು ನಾವು ಮಾರ್ಚ್ 25ರ ಪ್ರಚಲಿತ ಘಟನೆ ನೋಡೋಣ. ಮೊದಲನೇ ಪ್ರಶ್ನೆ, H1B ವೀಸಾ ನೋಂದಣಿಯು ನಂಬರ್ 1 ಅಮೇರಿಕಕ್ಕೆ ಪ್ರವಾಸ ಕೈಗೊಳ್ಳಲು. ನಂಬರ್ 2 ಅಮೇರಿಕದಲ್ಲಿ ಉದ್ಯೋಗ ಮಾಡಲು. ನಂಬರ್ 3 ಅಮೇರಿಕದಲ್ಲಿ ಅಧ್ಯಯನ ಮಾಡಲು. ಆಪ್ಷನ್ ಎ ಓನ್ಲಿ 1, ಆಪ್ಷನ್ ಬಿ ಓನ್ಲಿ 2, ಆಪ್ಷನ್ ಸಿ 1 and 3, ಆಪ್ಷನ್ ಡಿ 1 and 2. ಏನು ವೀಸಾ ಅಂದರೆ ಏನು ನಮಗೆ ಗೊತ್ತಿಲ್ಲ ಅಂತಂದರೆ, ಇಲ್ಲಿ ನೋಡಿ, ವೀಸಾಗೂ ಮತ್ತು ಪಾಸ್ಪೋರ್ಟ್ಗೂ ಡಿಫ್ರೆನ್ಸ್ ಇದೆ. ವಾಟ್ ಇಸ್ ದ ಡಿಫ್ರೆನ್ಸ್ ಟು ಪಾಸ್ಪೋರ್ಟ್ ಆ್ಯಂಡ್ ವೀಸಾ? ಪಾಸ್ಪೋರ್ಟ್ ಅಂದರೆ ನೀವು ವಿಮಾನ ನಿಲ್ದಾಣಕ್ಕೆ ಒಳಗಡೆ ಬರೋದಕ್ಕೆ ನಿಮಗೆ ಪಾಸ್ಪೋರ್ಟ್ ಬೇಕು. ಇನ್ನು ವೀಸಾ ಎಂದರೆ ನಾವು ಬೇರೆ ದೇಶಕ್ಕೆ ಹೋಗಬೇಕಾದರೆ ಆ ದೇಶದಿಂದ ನಾವು ಪರವಾನಗಿ ಪಡ್ಕೊಬೇಕು. ನಾವು ಬರ್ತಿದ್ದೀವಿ ಇಷ್ಟು ದಿವಸಗಳ ಕಾಲ, ನಿಮ್ಮ ದೇಶದಲ್ಲಿ ನಮಗೆ ಅವಕಾಶ ಮಾಡಿಕೊಡೋದು, ಇದಕ್ಕೆ ವೀಸಾ ಎಂದು ಕರಿತೀವಿ. ಈ ವೀಸಾದಲ್ಲಿ ಒಂದು ಥರ ಇರೋದಿಲ್ಲ, ಸುಮಾರು ವೀಸಾ ಥರ ಇದ್ದಾವೆ. ಅವು ಯಾವ ಅಂತ ನೋಡೋಣ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಅಂದರೆ 2, ಅಮೇರಿಕದಲ್ಲಿ ಉದ್ಯೋಗ ಮಾಡಲು H1B ವೀಸಾ ನೋಂದಣಿ ಮಾಡಿಕೊಳ್ಳಲಾಗುತ್ತದೆ. ಇದು H1B ಅಂದರೆ ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕನ್ನೋದು. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಸರ್ಕಾರವು ಆರ್ಥಿಕ ಸಾಲಿನಡಿಯಲ್ಲಿ ನೀಡಿದ್ದ H1B ವೀಸಾ ನೋಂದಣಿಯು ಪ್ರಕ್ರಿಯೆಯು ಮಾರ್ಚ್ 22ರಂದು ಮುಕ್ತಾಯಗೊಂಡಿದೆ. H1B ವಲಸೇತರ ವೀಸಾ ಆಗಿದೆ. ಇದೊಂದು H1B ವಲಸೇತರ ವೀಸಾ ಆಗಿದೆ. ಅಮೇರಿಕದ ಕಂಪನಿಗಳು ವಿದೇಶಿ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಅವಕಾಶ ಕಲ್ಪಿಸುತ್ತದೆ. ಈ ತಾಂತ್ರಿಕ ನೈಪುಣ್ಯತೆ ಅನುಗುಣವಾಗಿ ನೇಮಕಾತಿ ನಡೆಯುತ್ತದೆ. ಈ ವೀಸಾ ಅಡಿಯಲ್ಲಿ ಪ್ರತಿ ವರ್ಷ ಭಾರತ ಮತ್ತು ಚೀನಾದಿಂದ ಸಾವಿರಾರು ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಫ್ರೆಂಡ್ಸ್ಗಳು ಕೆಲವೊಂದು ದೇಶಗಳಿಗೆ ಹೋಗಿದ್ದಾರೆ, ಈ ಬ್ರಿಟನ್ನಿಗಾಗಲಿ ಅಥವಾ ಅಮೇರಿಕಾಗಳಾಗಲಿ. ಅಲ್ಲಿ ನಿಗದಿ ಇಷ್ಟು ಸಮಯದಷ್ಟು ಅಲ್ಲಿ ಕೆಲಸ ಮಾಡೋಕ್ಕೆ ವೀಸಾವನ್ನು ಕೊಡ್ತಾರೆ. ಆ ವೀಸಾ ಡೇಟ್ ಮುಗಿತಪ್ಪ ತಕ್ಷಣ ಮತ್ತೆ ತಮ್ಮ ದೇಶಕ್ಕೆ ಬರಬೇಕು. ಇಲ್ಲಪ್ಪ ಅಂತಂದರೆ ಅವರನ್ನು ಕ್ರಮ ಕೈಗೊಳ್ಳುತ್ತೆ. ಅಥವಾ ನಾವು ಇನ್ನೂ ಹೆಚ್ಚಿಗೆ ದಿವಸ ಉಳ್ಕೊಂತೀವಪ್ಪ ಇಲ್ಲ ಪರ್ಮಿಷನ್ ತೊಗೊಬೇಕು. ವಾರ್ಷಿಕವಾಗಿ ಈ ವೀಸಾ ಹಂಚಿಕೆಗೆ ಸರ್ಕಾರವು ಗುರಿಯನ್ನು ನಿಗದಿಪಡಿಸಲಾಗುತ್ತದೆ. ಗುರಿ ಮೀರಿದ ಬಳಿಕ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಹೆಚ್ಚುವರಿ ವೀಸಾವನ್ನು ನೀಡಲಾಗುತ್ತದೆ. ಇದರ ಆನ್ಲೈನ್ ನೋಂದಣಿ ಬಗ್ಗೆ ಶೀಘ್ರವೇ ಮಾಹಿತಿ ನೀಡಲಾಗುವುದು ಎಂದು ಅಮೇರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳು ಮಾಹಿತಿಯನ್ನು ನೀಡಿದ್ದಾವೆ. ಇಲ್ಲಿ ನೋಡಿರಿ, ಇದೇ ವೀಸಾ. ನೀವು ವೀಸಾ ನೋಡಿಲ್ಲ ಅಂದರೆ ಇದನ್ನು ವೀಡಿಯೋ ಪಾಸ್ ಮಾಡ್ಕೊಂಡು ನೋಡಿರಿ. ಈ ವೀಸಾದಲ್ಲಿ ಏನೇನು ಒಳಗೊಂಡಿದೆ, ಯೂನಿವರ್ಸಿಟಿ ಸ್ಟೇಟ್ ಅಂತಿದೆ, ಆಫ್ ಅಮೇರಿಕಾ ಅಂತ ಇದೆ. ಇಲ್ಲಿ ಡೇಟ್ ಇದೆ ನೋಡಿರಿ, ಇಲ್ಲಿ ಇಶ್ಯೂ ಡೇಟು 22 ಮೇ 2023 ಅಂತೆ. ಅಲ್ಲಿ ಏನಪ್ಪ ಅಂತಂದರೆ ಎಕ್ಸ್ಪೈರ್ ಡೇಟ್ ಆಗಿದೆ 22 ಮೇ, ಅಂದರೆ ಎಷ್ಟು ಸುಮಾರು 3 ವರ್ಷಗಳ ಕಾಲ ಅವಕಾಶವನ್ನು ಮಾಡಿ ಕೊಡಲಾಗಿದೆ. ಇದು ವೀಸಾ. ಈ ವೀಸಾದಲ್ಲೇ ಡಿಫ್ರೆಂಟ್ ಇದ್ದಾವೆ. ಎರಡನೇ ಪ್ರಶ್ನೆ, ಯಾವ ದಿನವನ್ನು ವಿಶ್ವ ಗುಬ್ಬಚ್ಚಿ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 18, ಆಪ್ಷನ್ ಬಿ ಮಾರ್ಚ್ 19, ಆಪ್ಷನ್ ಸಿ ಮಾರ್ಚ್ 20, ಆಪ್ಷನ್ ಡಿ ಮಾರ್ಚ್ 21. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮಾರ್ಚ್ 20. ಗುಬ್ಬಚ್ಚಿ ನೋಡಿದ್ರೆ ಚಿಲಿಪಿಲಿ ಸದ್ದು ಮಾಡುವ ಗುಬ್ಬಚ್ಚಿ ಎಷ್ಟು ಚಂದ ಕಾಣುತ್ತಾನೆ, ಇಷ್ಟೇಷ್ಟಿದೆ ಅದು ಅಲ್ಲ. ಇದು ಈಕೋಸಿಸ್ ಆ್ಯಕ್ಷನ್ ಫೌಂಡೇಶನ್ ಅಂದರೆ ಫ್ರಾನ್ಸ್ ಮತ್ತು ವಿಶ್ವಾದ್ಯಂತ ಇತರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಂಯೋಗದೊಂದಿಗೆ ನೇಚರ್ ಫಾರ್ ವೇರ್ ಸೊಸೈಟಿ ಆಫ್ ಇಂಡಿಯಾದ ಅಂತಾರಾಷ್ಟ್ರೀಯ ಉಪಕ್ರಮವಾಗಿದೆ. ಈ ನೇಚರ್ ಫಾರ್ ವೇರ್ ಸೊಸೈಟಿಯನ್ನು ಮೊಹಮ್ಮದ್ ದಿಲ್ವರವರು ಭಾರತೀಯ ಸಂರಕ್ಷಣಾಕಾರರಿಂದ ಪ್ರಾರಂಭಿಸಿದರು. ಈ ಸಂಸ್ಥೆ ಸ್ಥಾಪನೆ ಮಾಡಿದರೆ ನಮ್ಮ ಭಾರತೀಯರು, ಅದರಾಗಿ ಎಸ್ಪೆಷಲಿ ಈ ಮೊಹಮ್ಮದ್ ದಿಲ್ವರವರಿಂದ. ಇವರು ನಾಸಿಕ್ನಲ್ಲಿ ಗುಬ್ಬಚ್ಚಿಗೆ ಸಹಾಯ ಮಾಡುವ ಕೆಲಸವನ್ನು ಪ್ರಾರಂಭಿಸಿದರು. ಇವರ ಸತತ ಪ್ರಯತ್ನದಿಂದಾಗಿ 2008ರಲ್ಲಿ ಪರಿಸರದ ಹೀರೋಸ್ ಎಂದು ಹೆಸರಿಸಲಾಗಿದೆ. ಈ ಸೊಸೈಟಿ ಕಚೇರಿಯಲ್ಲಿ ನಡೆದ ಅನೌಪಚಾರಿಕ ಚರ್ಚೆಯ ಸಂದರ್ಭದಲ್ಲಿ ವಿಶ್ವ ಗುಬ್ಬಚ್ಚಿ ದಿನವನ್ನು ಗುರುತಿಸುವ ಕಲ್ಪನೆಯೇ ಹೊರಹೊಮ್ಮಿತು. ಇದರ ಪ್ರಯತ್ನ ಫಲವಾಗಿ ವಿಶ್ವದ ಗುಬ್ಬಚ್ಚಿ ದಿನವನ್ನು ಮೊಟ್ಟ ಮೊದಲ ಬಾರಿಗೆ 2010ರಲ್ಲಿ ಪ್ರಪಂಚದಾದ್ಯಂತ ವಿವಿಧ ಭಾಗಗಳಲ್ಲಿ ಆಚರಿಸಬೇಕೆಂದು ಆದೇಶವನ್ನು ನೀಡಲಾಗಿತ್ತು. ಇದರ ಪ್ರಯತ್ನ ಫಲವಾಗಿ NFS ಮೊದಲ ಗುಬ್ಬಚ್ಚಿಗಳ ಪ್ರಶಸ್ತಿಗಳನ್ನು ಗುಜರಾತಿನ ಅಹಮದಾಬಾದ್ನಲ್ಲಿ ಮಾರ್ಚ್ 20, 2011 ಸ್ಥಾಪಿಸಲಾಗಿದೆ. 2024ರ ವಿಶ್ವ ಗುಬ್ಬಚ್ಚಿ ದಿನದ ಥೀಮ್ ಏನಾಗಿದೆ ಎಂದರೆ, ಗುಬ್ಬಚ್ಚಿಗಳು ಅವುಗಳಿಗೆ
ಟ್ವೀಟ್ ಅವಕಾಶ ನೀಡಿ ನಾನು ಗುಬ್ಬಚ್ಚಿಗಳನ್ನು ಪ್ರೀತಿಸುತ್ತೇನೆ ಮತ್ತು ನಾವು ಗುಬ್ಬಚ್ಚಿಗಳನ್ನು ಪ್ರೀತಿಸಿ ಎಂದು ಧ್ಯೇಯವಾಕ್ಯವಾಗಿದೆ. ಮೂರನೇ ಪ್ರಶ್ನೆ, ಪ್ರತಿ ವರ್ಷ ಮಾರ್ಚ್ ತಿಂಗಳ ಯಾವ ದಿನದಂದು ವಿಶ್ವ ಸಮಾಜ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಫಸ್ಟ್ ಟ್ಯೂಸ್ಡೇ, ಆಪ್ಷನ್ ಬಿ ಸೆಕೆಂಡ್ ಟ್ಯೂಸ್ಡೇ, ಆಪ್ಷನ್ ಸಿ ಥರ್ಡ್ ಟ್ಯೂಸ್ಡೇ, ಆಪ್ಷನ್ ಡಿ ಫೋರ್ತ್ ಟ್ಯೂಸ್ಡೇ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ ಥರ್ಡ್ ಟ್ಯೂಸ್ಡೇ. ಇಲ್ಲಿ ನೋಡ್ರಿ ಈ ಚಿತ್ರವನ್ನು, ಇದು ವಿಶ್ವ ಸಮಾಜ ದಿನವನ್ನು ಗುರುತಿಸುವ ಒಂದು ಲೋಗೋವಾಗಿದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳ 3ನೇ ಮಂಗಳವಾರದಂದು ವಿಶ್ವ ಸಮಾಜ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ವರ್ಷ ನಾವು ಮಾರ್ಚ್ 19ರಂದು ವೆರಿ ಇಂಪಾರ್ಟೆಂಟ್, ಯಾವ ದಿನ ಅಂತ ಕೇಳಪ್ಪ ಅಂದ್ರೆ ಮಾರ್ಚ್ 19ರಂದು ವಿಶ್ವ ದಿನವನ್ನಾಗಿ ಆಚರಣೆ ಮಾಡಿದ್ದೀವಿ. ಯಾಕೆ ಇದು ಮಾಡಬೇಕಪ್ಪ ಅಂದರೆ ಈ ಸಮಾಜದ ಸುಧಾರಣೆಗಾಗಿ ರಾಜಕೀಯ, ಪೊಲೀಸ್, ಹೀಗೆ ನಾನಾ ವ್ಯವಸ್ಥೆಗಳು ನಡುವೆ ನಮ್ಮ ಕಾರ್ಯವನ್ನು ಕ್ರಮಗೊಳಿಸುವುದು. ಫಾರ್ ಎಕ್ಸಾಂಪಲ್ ಈ ಪೊಲೀಸರಪ್ಪ ಅಂದರೆ ವರ್ಷ ಪೂರ್ತಿನೂ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ತಮ್ಮ ಹೆಂಡ್ರು ಮಕ್ಕಳನ್ನು ಬಿಟ್ಟು, ತಮ್ಮ ಹುಟ್ಟಿದ ಊರನ್ನು ಬಿಟ್ಟು, ಸ್ನೇಹಿತರ ಬಿಟ್ಟು ಸಮಾಜದ ಉದ್ಧಾರಕ್ಕಾಗಿ ಈ ಪೊಲೀಸ್ ವ್ಯವಸ್ಥೆ ಒಳಗಿದೆ. ಕೆಲವೊಂದು ಪೊಲೀಸರು ಬೈತಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಆದರೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸೋದು ಯಾರಪ್ಪ ಅಂದರೆ ಈ ಪೊಲೀಸ್ ವ್ಯವಸ್ಥೆ. ತದನಂತರ ಈ ನಮ್ಮ ಆರ್ಮಿ ಅಂದರೆ ಸೈನಿಕರು ಒಂದು ಕ್ಷಣ ಕಣ್ಣು ಮುಚ್ಚಿ ಕುಳಿತುಕೊಂಡ್ರಪ್ಪ ಅಂದೆ ಬೇರೆ ದೇಶ ನಮ್ಮೊಮ್ಮೆ ಆಕ್ರಮಣ ಮಾಡಿ ಸಂಪೂರ್ಣವಾಗಿ ವಶಪಡಿಸ್ಕೊಂತಾರೆ. ಹಾಗಾಗಿ ನಾವು ದಿನನಿತ್ಯವಾಗಿ ಸೈನಿಕರಿಗೆ ಮತ್ತು ರೈತರಿಗೆ ನಾವು ಕೈ ಮುಗಿದು ಊಟ ಮಾಡಬೇಕು. ಯಾಕಂದ್ರೆ ಅವರು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ತೀವಿ. ಅವರೇ ಚೆನ್ನಾಗಿಲ್ಲಪ್ಪ ನಾವು ಏನು ಮಾಡೋಕ್ಕಾಗಲ್ಲ. ರೈತರು ದೇಶದ ಬೆನ್ನೆಲುಬು, ಒಪ್ಕೊಳ್ತೀವಿ. ಹಾಗೆ ದೇಶವನ್ನು ಕಾಪಾಡುವವರು ಯಾರು? ನಮ್ಮ ಸೈನಿಕರು. ಹಾಗಾಗಿ ಎಲ್ಲರೂ ಸೈನಿಕರಿಗೆ ಮಹತ್ವವನ್ನು, ಗೌರವವನ್ನು ಕೊಡಿ. ಹಾಗೆ ನಮ್ಮ ರಾಜಕೀಯ ಕೆಲವೊಂದು ವ್ಯಕ್ತಿಗಳನ್ನು ಪಂದ್ಯ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ, ಈ ಕೆಲವು ಬಂದು ಪ್ರವಾಹ ಬಂತಪ್ಪ ಅಂದರೆ ಪ್ರಾಣ ಲೆಕ್ಕಿಸದೆ ಅಲ್ಲಿಗೆ ಬಂದು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಈಗ ಎಲ್ಲ ಸೇವೆಗಳನ್ನು ಪರಿಗಣಿಸಿ ಇವರು ವಿಶ್ವದ ಅಂದರೆ ನಿಸ್ವಾರ್ಥ ಸೇವೆ ಮಾಡ್ತಾರೆ. ಇವರು ಹಂಗಾಗಿ ಏನಪ್ಪ ಅಂದರೆ ವಿಶ್ವ ಸಮಾಜ ದಿನವನ್ನಾಗಿ ಮಾಡ್ತಾ ಬಂದಿದ್ದೀವಿ. ಇವೆಲ್ಲದವರ ನಡುವೆ ಸಂಪರ್ಕ ಸೇತುವೆಯಾಗಿ ಸಮಾಜ ಸೇವಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜ ಸೇವೆಯ ಕುರಿತು ಜಾಗೃತಿ ಮೂಡಿಸಲು ಉದ್ದೇಶದಿಂದ ಈ ದಿನವನ್ನು ಘೋಷಿಸಲಾಯಿತು. 4ನೇ ಪ್ರಶ್ನೆ, ತೆಲಂಗಾಣದ ರಾಜ್ಯಪಾಲ ಹುದ್ದೆಗೆ ಈ ಕೆಳಗಿನವರಲ್ಲಿ ಯಾರು ರಾಜೀನಾಮೆಯನ್ನು ನೀಡಿದ್ದಾರೆ? ಆಪ್ಷನ್ ಎ ತಮಿಳಿಸೈ ಸೌಂದರರಾಜನ್, ಆಪ್ಷನ್ ಬಿ RN ರವಿ, ಆಪ್ಷನ್ ಸಿ ರಮೇಶ್ ಬೈಸ್, ಆಪ್ಷನ್ ಡಿ CP ರಾಧಾಕೃಷ್ಣನ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಅಂದರೆ ತಮಿಳಿಸೈ ಸೌಂದರರಾಜನ್. ಈ 4 ಜನ ಒಂದೊಂದು ರಾಜ್ಯಗಳಲ್ಲಿ ಒಂದು ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಆದರೆ ಈ ತೆಲಂಗಾಣದಲ್ಲಿ ರಾಜೀನಾಮೆ ಕೊಟ್ಟರು ಯಾರಪ್ಪ ಅಂದರೆ ಈ ತಮಿಳಿಸೈ ಸೌಂದರರಾಜನ್ ಅವರು. ಇವರು ನೋಡ್ರಿ ಮಹಾತಾಯಿ ಜಗನ್ಮಾತೆ. RN ರವಿ ತಮಿಳುನಾಡಲ್ಲಿ ರಾಜ್ಯಪಾಲರಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನು ರಮೇಶ್ ಬೈಸ್ ಅವರು ಮಹಾರಾಷ್ಟ್ರದಲ್ಲಿ, ಇನ್ನು CP ರಾಧಾಕೃಷ್ಣ ಜಾರ್ಖಂಡ್ನಲ್ಲಿ ಪ್ರಸ್ತುತವಾಗಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇಷ್ಟು ಈ ತೆಲಂಗಾಣವು ರಚನೆಯಾಗಿದ್ದು ಜೂನ್ 2, 2014 ಅಂದರೆ ಆಂಧ್ರ ಪ್ರದೇಶದ ರಾಜ್ಯದಿಂದ ಇದು ಡಿವೈಡ್ ಆಯಿತು. ತದನಂತರ ಈ ತೆಲಂಗಾಣದ ರಾಜಧಾನಿ ಯಾವುದಪ್ಪ ಅಂದರೆ ಹೈದರಾಬಾದು. ಈ ತೆಲಂಗಾಣ ರಾಜ್ಯದಲ್ಲಿ ಒಟ್ಟು ಜಿಲ್ಲೆಗಳು 33 ಕಾಣ್ತೀವಿ. ಈ ತೆಲಂಗಾಣ ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದ ಮುಖ್ಯಮಂತ್ರಿ ಈಗ ಪ್ರಸ್ತುತ ರೇವಂತ್ ರೆಡ್ಡಿ ಅವರು ಆಳ್ವಿಕೆ ಮಾಡ್ತಿದ್ದಾರೆ. 2ನೇ ರಾಜ್ಯಪಾಲೆಯಾಗಿ ಡಾಕ್ಟರ್ ತಮಿಳಿಸೈ ಸೌಂದರರಾಜನ್ ಅವರು ಫೆಬ್ರವರಿ 18, 2021ರಿಂದ 18 ಮಾರ್ಚ್ 2024ರವರೆಗೆ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದರು. ತದನಂತರ ಹೆಚ್ಚುವರಿಯಾಗಿ ಈ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅಧಿಕಾರವನ್ನು ಸೇವೆಯಾಗಿ ಸಲ್ಲಿಸಿದ್ದಾರೆ. 5ನೇ ಪ್ರಶ್ನೆ, ಬಾಹ್ಯಾಕಾಶ ಯಾನದಲ್ಲಿ ಗಗನಯಾತ್ರಿಗಳಿಗೆ ಸಹಾಯ ಮಾಡುವ ಬಹುಪಯೋಗಿ ಸಖಿ ಎಂಬ ಅಪ್ಲಿಕೇಶನ್ನು ಅಭಿವೃದ್ಧಿಪಡಿಸಿದೆ. ಈ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ ತಾಂತ್ರಿಕ ಮಾಹಿತಿಯನ್ನು ಹುಡುಕುವುದು ಅಥವಾ ಪರಸ್ಪರ ಸಂವಹನ ಮಾಡುವಂತಹ ಕಾರ್ಯಗಳ ಶ್ರೇಣಿಯನ್ನು ನಿರ್ವಹಿಸುತ್ತದೆ. ಆಪ್ಷನ್ ಬಿ ಗಗನಯಾತ್ರಿಗಳ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಆಪ್ಷನ್ ಸಿ ಕೈಯಲ್ಲಿ ಹಿಡಿಯುವ ಸ್ಮಾರ್ಟ್ ಸಾಧನದ ಎಂಜಿನಿಯರಿಂಗ್ ಮಾದರಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ತದನಂತರ ಲಾಸ್ಟ್ ಆಪ್ಷನ್ ಸಖಿ ಎಂಬ ಅಪ್ಲಿಕೇಶನನ್ನು DRDO ಅಭಿವೃದ್ಧಿ
ಪಡಿಸಿದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ ಅಂದರೆ ಸಖಿ ಎಂಬ ಅಪ್ಲಿಕೇಶನ್ನು DRDO ಅಭಿವೃದ್ಧಿ ಪಡಿಸಿಲ್ಲ, ಅಂದರೆ ಬೇರೆ ಪಡಿಸಿದ್ದಾರೆ. ಯಾವುದು ಎಂಬುದು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದೊಂದು ಅಪ್ಲಿಕೇಶನ್ ಸಖಿ ಎಂಬುದು ಬಹು ಉಪಯೋಗಿ. 6ನೇ ಪ್ರಶ್ನೆ, ಪ್ರತಿ ಹನಿ ನೀರು ಅಮೂಲ್ಯ, ನೀರನ್ನು ಮಿತವಾಗಿ ಬಳಸೋಣ, ಜವಾಬ್ದಾರಿಯುತ ಪ್ರಜೆಯಾಗೋಣ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂದ ರಾಜ್ಯ. ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಕರ್ನಾಟಕ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಕರ್ನಾಟಕ. ಅಂದರೆ ಇಲ್ಲಿ ನೋಡ್ರಿ ಈ ಚಿತ್ರವನ್ನು, ಪ್ರತಿ ನೀರು ಅಮೂಲ್ಯ, ನೀರನ್ನು ಪೋಲಾಗದಂತೆ ತಡೆಯಿರಿ. ಇದು ನಮ್ಮ ಕರ್ನಾಟಕ ಸರ್ಕಾರ ಬಿಟ್ಟಂಥ ಒಂದು ಪೋಸ್ಟ್ ಆಗಿದೆ. ಇದರ ಅಂಶಗಳನ್ನು ನೋಡೋಣ. ಸ್ನಾನ ಮಾಡಲು ಬಾತ್ ಟಬ್ಗಳನ್ನು ಬಳಸಬೇಡಿ. ಫಾರ್ ಎಕ್ಸಾಂಪಲ್ ಬಾತ್ ಟಬ್ಗಳಂತಂದರೆ ಈ ಥರ ಇರುತ್ತೆ, ಈ ಥರ ಇದ್ದಾಗ ಅದರಲ್ಲಿ ಸುಮಾರು ಏನಪ್ಪ ಒಂದು 10-20 ಕೊಡಪನ ನೀರು ಹಿಡಿಸುತ್ತೆ. ಅದು ಆ ನೀರು ಹಿಡಿದು ಸ್ನಾನ ಮಾಡೋದು ಬಳಸಬಾರ್ದು, ಯಾಕಂದ್ರೆ ವೇಸ್ಟ್ ಆಗುತ್ತೆ. ನಮಗೆ ಬೇಕಾಗಿರೋದು ಒಂದೇ ಬಕೆಟು ಅಥವಾ 1.5 ಬಕೆಟ್ ಅಷ್ಟೇ ಸ್ನಾನ ಮಾಡೋಕ್ಕೆ, ಅಂಥದ್ದು ಅಷ್ಟಕ್ಕೊಂದು ಬಕೆಟ್ ವೇಸ್ಟ್ ಮಾಡಬಾರ್ದೋಸ್ಕರ ಇದನ್ನು ಹೇಳಿದ್ದಾರೆ. ನೆಕ್ಸ್ಟ್, ನಳ್ಳಿಗಳಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಳಗಳಂತ ಕರಿತೀವಿ, ಸೋರಿಕೆ ಆಗದಂತೆ ಎಂದು ಹಾಗಾಗಿ ಪರಿಶೀಲಿಸಿಕೊಳ್ಳುವುದು. ಫಾರ್ ಎಕ್ಸಾಂಪಲ್ ಮನೆಗಳಲ್ಲಿ ಏನಪ್ಪ ನಲ್ಲಿ ಸೋರ್ತಾ ಇರ್ತೀವಿ, ಅದನ್ನು ಸೋರ್ತಾ ಇಲ್ಲ ಬಗ್ಗೆ ಪ್ರತಿ ಹನಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಅಲ್ಲಿ ಮಾಹಿತಿ. ತದನಂತರ ಟಾಪ್ ಆನ್ ಮಾಡಿ ಹಲ್ಲು ಹುಚ್ಚಬೇಡಿ. ಫಾರ್ ಎಕ್ಸಾಂಪಲ್ ಹಳ್ಳಿ ಕಡೆ ಹೆಂಗಪ್ಪ ಅಂದರೆ ಟಾಪ್ ಆನ್ ಮಾಡ್ತಾರೆ, ನಲ್ಲಿನ ಆನ್ ಮಾಡಿಬಿಡ್ತಾರೆ, ಆನ್ ಮಾಡಿ ಕಸ ಅಂತ ತೆಗ್ತಿರ್ತಾರೆ. ಅದನ್ನು ಬೇಡ, ಫಸ್ಟು ಹಲ್ಲು ಹುಜ್ಜಿ ನಂತರ ಆ ನಲ್ಲಿಯನ್ನು ಆನ್ ಮಾಡಿಕೊಂಡು ಬಾಯಿನ ತೊಳ್ಕೊಬೇಕಂತ ಹೇಳ್ತಿದ್ದಾರೆ. ಇನ್ನು ಒಗೆಯುವ ಹೆಚ್ಚು ಬಟ್ಟೆಗಳು ಇದ್ದ ಸಮಯದಲ್ಲಿ ಮಾತ್ರ ವಾಷಿಂಗ್ ಮಿಷನ್ನ ಬಳಸಿ. ಫಾರ್ ಎಕ್ಸಾಂಪಲ್ಲಿ ಹಳ್ಳಿ ಕಡೆಗಳು ಹೆಂಗಪ್ಪ ನಮ್ಮ ಹೆಣ್ಮಕ್ಳು ಬಟ್ಟೆ ನೆನೆಯೋಕ್ಕೆ ಒಂದು ಬಕೆಟ್ ಒಂದು ಟಬ್ಬನ್ನು ಉಪಯೋಗಿಸ್ತಾರೆ. ತದನಂತರ ಬಟ್ಟೆ ಒಗೆಯೋಕ್ಕೆ ಇನ್ನೊಂದು ಟಬ್ಬನ್ನು ಉಪಯೋಗಿಸ್ತಾರೆ. ಅದನ್ನು ಒಗೆದ ಮೇಲೆ ಅದನ್ನು ಮತ್ತೆ ಅಂತ ಹೇಳೋಕ್ಕೆ 3 ಟಬ್ ಉಪಯೋಗಿಸ್ತಾರೆ. ಅದರ ಬದಲಿಗೆ ಕೆಲವೊಂದು ಕಡೆ ಹಳ್ಳಿ ಕಡೆ ಶ್ರೀಮಂತರು ಏನಪ್ಪ ಅಂದರೆ ವಾಷಿಂಗ್ ಮಿಷನ್ ಬಳಸ್ತಾರೆ. ಬಡವರು ಇದ್ದಲ್ಲ ಆದಷ್ಟು ಮಟ್ಟಿಗೆ ನೀರನ್ನು ಮಿತವಾಗಿ ಬಳಸೋದು ಈ ನಮ್ಮ ಸರ್ಕಾರ ಹೇಳ್ತದೆ. ನೀರನ್ನು ಮಿತವಾಗಿ ಬಳಸೋಣ, ಜವಾಬ್ದಾರಿಯುತ ಪ್ರಜೆಯಾಗೋಣ ಮಾಹಿತಿಯನ್ನು ನೀಡುತ್ತದೆ. 7ನೇ ಪ್ರಶ್ನೆ, ಮಾನವ ಕಳ್ಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ, ಮಾನವ ಕಳ್ಳ ಸಾಗಾಣಿಕೆಯು ಬಲವಂತದ ದುಡಿಮೆ, ಗುಲಾಮಗಿರಿ ಅಥವಾ ವಾಣಿಜ್ಯ ವ್ಯವಸ್ಥೆ ಶೋಷಣೆಯ ಉದ್ದೇಶಕ್ಕಾಗಿ ಮಾನವರ ವ್ಯಾಪಾರವಾಗಿದೆ. ಆಪ್ಷನ್ ಬಿ, ಇದು ಜನರ ಕಳ್ಳ ಸಾಗಾಣಿಕೆಯಿಂದ ಭಿನ್ನವಾಗಿದೆ. ಅದನ್ನೆಷ್ಟು ಹೇಳ್ತೀನಿ ನಿಮಗೆ. ಇದು ಕಳ್ಳ ಸಾಗಾಣಿಕೆಯಾಗುವ ವ್ಯಕ್ತಿಯು ಒಪ್ಪಿಗೆಯಿಂದ ನಿರೂಪಿಸಲಾಗಿದೆ. 3ನೇದು, ಮಾನವ ಕಳ್ಳ ಸಾಗಾಣಿಕೆಯು ಒಂದು ದೇಶದೊಳಗೆ ಅಥವಾ ದೇಶಾಂತರವಾಗಿ ಸಂಭವಿಸಬಹುದು. ಆಪ್ಷನ್ ಡಿ, ಈ ಮೇಲಿನ ಎಲ್ಲವು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಈ ಮೇಲಿನ ಎಲ್ಲವು. ಅಂದರೆ ಮಾನವ ಸಂಬಂಧ ಕಳ್ಳ ಸಾಗಾಣಿಕೆ ಬಗ್ಗೆ ನೋಡೋಣ. ಮಾನವ ಕಳ್ಳ ಸಾಗಾಣಿಕೆಯು ಬಲವಂತದ ದುಡಿಮೆ, ಗುಲಾಮಗಿರಿ ಅಥವಾ ವಾಣಿಜ್ಯ ಸಂಸ್ಥೆಯ ಶೋಷಣೆಯ ಉದ್ದೇಶಕ್ಕಾಗಿ ಮಾನವರು ವ್ಯಾಪಾರವಾಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಇದೆ, ಗುಲಾಮರ ತೊಗೊತಿಲ್ಲ. ಅದು ಬೇರೆ ಕಡೆಗೆ ಏನಪ್ಪ ಅಂದರೆ ಅಲ್ಲಿ ಅಮೇರಿಕಾದಲ್ಲಿ ಆಗಲಿ ಅಥವಾ ಜಪಾನ್ ಆಗಲಿ ಜರ್ಮನಿ ಆಗಲಿ ಏನಪ್ಪ ಅಂದರೆ ಕೆಲಸ ಮಾಡಿಕೊಳೋಕ್ಕೋಸ್ಕರ ಬಲವಂತವಾಗಿ ವ್ಯಕ್ತಿಗಳನ್ನು ಅಂದರೆ ಮಾನವರನ್ನು ತೊಗೊಂಡು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊತಾರೆ. ಇದನ್ನು ಬಲವಂತ ದುಡಿಮೆ ಅಂತಾರೆ. ಇನ್ನು ಗುಲಾಮಗಿರಿ ಅವ್ರು ಹೇಳಿದ ಕೆಲಸ ಮಾಡಲೇಬೇಕು, ವಿದೇಶಕ್ಕೆ ಹೋದಾಗ ಮಾಡಲೇಬೇಕು. ಇನ್ನು 2ನೇ ಪಾಯಿಂಟ್, ಇದು ಜನರ ಕಳ್ಳ ಸಾಗಾಣಿಕೆ ಭಿನ್ನವಾಗಿದೆ. ಫಾರ್ ಎಕ್ಸಾಂಪಲ್ಲು ಕಳ್ಳತನ ಮಾಡೋದು ಬೇರೆ ಭಿನ್ನವಾಗಿ. ಹೆಂಗಪ್ಪ ಅಂತಂದರೆ ಈಗ ಒಬ್ಬರು ರೋಡಲ್ಲಿ ಹೋಗ್ತಾ ಇರ್ತಾರೆ, ಆ ವ್ಯಕ್ತಿ ಕಳ್ಳತನ ಮಾಡ್ತಾರೆ, ಅದು ಕಳ್ಳತನ ಭಿನ್ನವಾಗಿದೆ. ಸ್ವಂತ ವ್ಯಕ್ತಿ ಅಂದರೆ ನಾನು ವ್ಯಕ್ತಿನೇ, ಫಾರ್ ಎಕ್ಸಾಂಪಲ್ ನಾನು ವಿಜಯ್ ಕುಮಾರ್, ನಾನೇನಪ್ಪ ಅಂದರೆ ಸ್ವಂತ ಇಚ್ಛೆಯಿಂದ ನಾನು ಆ ವ್ಯಕ್ತಿಗೆ ಒಪ್ಪಿಕೊಳ್ತೀನಿ, ನಾನು ನಿನ್ನ ಕಳ್ಳ ಸಾಗಾಣಿಕೆಗೆ ಬರ್ತೀನಿ ಅಂತ. ಇದು ಡಿಫ್ರೆಂಟ್ ಆಗಿದೆ. ಇನ್ನು 3ನೇ ಪಾಯಿಂಟ್, ಮಾನವ ಕಳ್ಳ ಸಾಗಾಣಿಕೆ ಒಂದು ದೇಶದೊಳಗೆ ಅಥವಾ ದೇಶಾಂತರವಾಗಿ ಸಂಭವಿಸಬಹುದು. ನಮ್ಮ ದೇಶದಲ್ಲಿನೂ ಇರ್ಬೋದು ಅಥವಾ ವಿದೇಶದಲ್ಲೂ ಸಂಭವಿಸಬಹುದು. ಇಲ್ಲಿ ನೋಡ್ರಿ, ಇದೇ ಈ ಸಿಂಬಲ್. 8ನೇದು, ಲೋಕ ಅದಾಲತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಸತಿ. ಲೋಕ ಅದಾಲತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ ಎ, ಇದು ಪಂಚಾಯತ್ನಲ್ಲಿ ಬಾಕಿ ಇರುವ ಪ್ರಕರಣಗಳು ಅಥವಾ ನ್ಯಾಯಾಲಯದಲ್ಲಿ ದಾವೆಯ ಪೂರ್ವ ಹಂತದಲ್ಲಿ ಇತ್ಯರ್ಥವಾಗುವ ವೇದಿಕೆಯಾಗಿದೆ. ಇನ್ನು ಆಪ್ಷನ್ ಬಿ, ಮೊದಲ ಲೋಕ ಅದಾಲತ್ಗಳನ್ನು ಗುಜರಾತ್ನಲ್ಲಿ 1982ರಲ್ಲಿ ಮತ್ತು 1986ರಲ್ಲಿ ಚೆನ್ನೈಯಲ್ಲಿ ನಡೆಸಲಾಯಿತು. ಇಲ್ಲಿ ಆಪ್ಷನ್ ಬಿ ಕೊಟ್ಟಿಲ್ಲ, ಆದರೆ ಇಲ್ಲಿ ಆಪ್ಷನ್ ಮೊದಲ ಅಂತ ಐತಲ್ಲ ಅದೇ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಸಿ,
ಸಾರ್ವಜನಿಕ ಉಪಯುಕ್ತತೆ ಸೇವೆಗಳು, ಸಾರಿಗೆ, ಅಂಚೆ ಮತ್ತು ಟೆಲಿಗ್ರಾಫ್ಗಳ ಸಂಬಂಧಿಸಿದ ಪ್ರಕರಣಗಳನ್ನು ವಿಲೇವಾರಿ ಮಾಡಲು ಕಾರ್ಯವಿಧಾನಗಳನ್ನು ಒದಗಿಸುತ್ತದೆ. ಇನ್ನು ಆಪ್ಷನ್ ಡಿ, ಲೋಕ ಅದಾಲತ್ಗಳು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಆಯಾ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಡಿಯಲ್ಲಿ ಬರುವುದಿಲ್ಲ. ಇದಕ್ಕೆ ಆನ್ಸರ್ಲಿ ಸರಿಯಾಗಿಲ್ಲ ಅಂತ ಕ್ವಶನ್ ಕೇಳ್ತಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಅಂದರೆ ಲೋಕ ಅದಾಲತ್ಗಳು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಆಯಾ ರಾಜ್ಯಗಳ, ಮುಖ್ಯವಾಗಿ ಆಯಾ ರಾಜ್ಯಗಳ ಕಾನೂನು ಸೇವೆಗಳ ಪ್ರಾಧಿಕಾರ ಅಡಿಯಲ್ಲಿ ಬರುತ್ತದೆ. ಇಲ್ಲಿ ಬರೋದಿಲ್ಲ ಕೊಟ್ಟರೆ ಇದು ಬರುತ್ತದೆ. ಇನ್ನು ನೋಡೋಣ ಲೋಕ ಅದಾಲತ್ ಬಗ್ಗೆ. ಫಾರ್ ಎಕ್ಸಾಂಪಲು ಪಂಚಾಯತ್ನಲ್ಲಿ ಬಾಕಿ ಇರುವ ಅಥವಾ ಪೂರ್ವ ಹಂತದಲ್ಲಿ, ಫಾರ್ ಎಕ್ಸಾಂಪಲ್ ಕೋರ್ಟಿಗೆ ನಾವು ಅಪ್ಲಿಕೇಶನ್ ಹಾಕ್ತೀವಿ. ಈ ಅಪ್ಲಿಕೇಶನ್ ಪೂರ್ವದಲ್ಲಿ ನಾವು ಈ ಸಮಸ್ಯೆಗಳನ್ನು ಈ ತಾತ ಮಾಡ್ಕೊಬೋದು. ಈ ಲೋಕ ಅದಾಲತ್ ಮೊದಲ ಬಾರಿಗೆ ಗುಜರಾತ್ನಲ್ಲಿ 1987 ಸ್ಥಾಪನೆ ಆಗಿತ್ತು. ತದನಂತರ ಚೆನ್ನೈನಲ್ಲಿ 1980ರಲ್ಲಿ ನಡೆಸಲಾಗಿದೆ. ಇದೆ ನೋಡ್ರಿ ಲೋಕ ಅದಾಲತ್. ಇಲ್ಲಿ ಕೆಲವೊಂದು ಕಕ್ಷಿದಾರಿ ಕೂತ್ಕೊಂಡ್ರೆ ಅಲ್ಲಿ ನಮ್ಮ ನ್ಯಾಯಮೂರ್ತಿಗಳು ಕೂತ್ಕೊಂಡಿದ್ದಾರೆ. ಲೋಕ ಅದಾಲತ್ಗಳು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಆಯಾ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಡಿಯಲ್ಲಿ ಕಂಡು ಬರುತ್ತದೆ. 29 ಲಕ್ಷ ಪ್ರಕರಣಗಳು ಪ್ರಸ್ತುತವಾಗಿ ರಾಷ್ಟ್ರೀಯ ಲೋಕ ಅದಾಲತ್ ಸಾಧನೆಗೆ 2541 ಕೋಟಿ ಪರಿಹಾರವನ್ನು ನೀಡಿದೆ. ಈ ಲೋಕ ಅದಾಲತ್ನಲ್ಲಿ ಪ್ರಕರಣವನ್ನು ಸಲ್ಲಿಸಿದಾಗ ನ್ಯಾಯಾಲಯದ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಲೋಕ ಅದಾಲತ್ತಿಗೆ ನಾವು ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ನಾವು ಫೀಸನ್ನು ಕಟ್ಟಬೇಕಾಗಿಲ್ಲ. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡೋಣ. ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿಷಯವನ್ನು ಲೋಕ ಅದಾಲತ್ತಿಗೆ ಉಲ್ಲೇಖಿಸಿದ ನಂತರ ಇತ್ಯರ್ಥಪಡಿಸಿದ್ದಾರೆ. ಫಾರ್ ಎಕ್ಸಾಂಪಲು ಕೆಲವೊಂದು ವರ್ಷಾನುಗಂಟಲೆ ನ್ಯಾಯಾಲಯದಲ್ಲಿ ಕೇಸ್ಗಳು ದಾಖಲಾಗಿರ್ತವೆ, ಅವು ಯಾವುದೇ ಕಾರಣಕ್ಕೂ ಪರಿಹಾರ ಆಗಿರಲ್ಲ. ಇದರ ಬದಲಿಗೆ ಈ ಲೋಕ ಅದಾಲತ್ತಿಗೆ ವರ್ಗಾವಣೆ ಮಾಡ್ತಾರೆ. ನೆಕ್ಸ್ಟ್ ಮೂರನೇ ಪಾಯಿಂಟ್, ದೂರುಗಳು ಅರ್ಜಿಗಳ ಮೇಲೆ ಮೂಲತಃ ನ್ಯಾಯಾಲಯದಲ್ಲಿ ಪಾವತಿಸಿದ ನ್ಯಾಯಾಲಯವನ್ನು ಶುಲ್ಕವನ್ನು ಸಹ ಕಕ್ಷಿದಾರರಿಗೆ ಹಿಂತಿರುಗಿಸಲಾಗುತ್ತದೆ. ಫಾರ್ ಎಕ್ಸಾಂಪಲ್ ನಾವು ಕೋರ್ಟಿಗೆ, ಹೈಕೋರ್ಟಿಗೆ ಆಗಲಿ ಸುಪ್ರೀಂ ಕೋರ್ಟಿಗೆ ಆಗಲಿ ನಾವು ಅರ್ಜಿನ ಹಾಕಿರ್ತೀವಿ. ಆ ಅರ್ಜಿ ನಂತರ ನಾವೇನು ಲೋಕ ಅದಾಲತ್ಗೆ ಕೆಳಗಡೆ ತಂದಾಗ ಆ ನ್ಯಾಯಾಲಯ ಶುಲ್ಕವನ್ನು ವಿಧಿಸುತ್ತೀವಿ, ಅದನ್ನು ವಾಪಸ್ ರಿಟರ್ನ್ ಕಕ್ಷಿದಾರಿಗೆ ನೀಡಲಾಗುತ್ತದೆ. ಈ ಲೋಕ ಅದಾಲತ್ಗಳಲ್ಲಿ ಪ್ರಕರಣಗಳನ್ನು ನಿರ್ಧರಿಸುವ ವ್ಯಕ್ತಿಗಳನ್ನು ಲೋಕ ಅದಾಲತ್ ಸದಸ್ಯರೆಂದು ಕರೆಯಲಾಗುತ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಲೋಕ ಅದಾಲತ್ಗಳಲ್ಲಿ ಪ್ರಕರಣಗಳನ್ನು ನಿರ್ಧರಿಸುವ ವ್ಯಕ್ತಿಗಳನ್ನು ಲೋಕ ಅದಾಲತ್ಗಳ ಸದಸ್ಯರು ಎಂದು ಕರೆಯಲಾಗುತ್ತದೆ. ತದನಂತರ ಇದು ಶಾಸನಬದ್ಧ ಸಂಧಾನಕರ ಪಾತ್ರವನ್ನು ಮಾತ್ರ ಹೊಂದಿರುತ್ತಾರೆ. ಶಾಸನಬದ್ಧ ಸಂಧಾನಕರು ಅಂದರೆ ಈ ಕಕ್ಷಿದಾರಿಗೂ ಮತ್ತು ಕಕ್ಷಿದಾರಿಗೂ ಸಮಸ್ಯೆ ಉಂಟಾದಾಗ ಸಂಧಾನಕರಷ್ಟೇ, ಮೀಡಿಯೇಟರ್ ಅಂತಾರಲ್ಲ ಆ ಥರದ್ದು. ತದನಂತರ ಇದು ಯಾವುದೇ ನ್ಯಾಯಾಂಗ ಪಾತ್ರವನ್ನು ಹೊಂದಿರುವುದಿಲ್ಲ. ಇದು ಯಾವ ಸಂಬಂಧಕ್ಕೂ ನ್ಯಾಯಾಂಗವನ್ನು ಹೊಂದಿರುವುದಿಲ್ಲ. 9ನೇ ಪ್ರಶ್ನೆ, ಋಣಾತ್ಮಕ ಬಡ್ಡಿದರ ನೀತಿ ಪಾಲಿಸುತ್ತಿರುವ ವಿಶ್ವದ ಏಕೈಕ ದೇಶ ಎಂಬ ಹೆಗ್ಗಳಿಕೆಗೆ ಯಾವ ದೇಶ ಪಾತ್ರವಾಗಿತ್ತು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಫ್ರಾನ್ಸ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಜಪಾನ್. ಅಂದರೆ ಋಣಾತ್ಮಕ ಬಡ್ಡಿದರ ನೀತಿ ಪಾಲಿಸುತ್ತಿರುವ ವಿಶ್ವದ ಏಕೈಕ ದೇಶ ಅಂದರೆ ಈ ನಮ್ಮ ಜಪಾನ್. ಇಲ್ಲಿ ನೋಡ್ರಿ, ಇದು 2007ರಲ್ಲಿ ಎಷ್ಟಿತ್ತು, 2012ರಲ್ಲಿ ಎಷ್ಟಾಯಿತು, 2024ರಲ್ಲಿ ಎಷ್ಟಾಗಿದೆ ನೋಡೋಣ. ಋಣಾತ್ಮಕ ಬಡ್ಡಿದರ ನೀತಿ ಪಾಲಿಸುತ್ತಿರುವ ವಿಶ್ವದ ಏಕೈಕ ದೇಶ ಅಂದರೆ ಜಪಾನ್. 0% ಬಡ್ಡಿದರ ಕಾಯ್ದುಕೊಂಡಿತ್ತು. ಸದ್ಯ ಕೇಂದ್ರೀಯ ಬ್ಯಾಂಕ್ನಲ್ಲಿ ಇಡುವ ಠೇವಣಿಗಳಿಗೆ 0.1% ಬಡ್ಡಿದರ ಹೆಚ್ಚಿಸಲಾಗಿದೆ. ಜಪಾನ್ ಈಗ ಆರ್ಥಿಕ ಹಿಂಜರಿಕೆಗೆ ಸಿಲುಕಿದ್ದು ಹಣದುಬ್ಬರವನ್ನು ನಿಯಂತ್ರಿಸೋದು ಅಲ್ಲಿನ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಯಾಕಂದರೆ ಹಣದುಬ್ಬರ ಒಂದೇ ಪಟ್ಟಿಗೆ ಕಡಿಮೆ ಮಾಡೋಕ್ಕಾಗಲ್ಲ, ತುಂಬ ಕಷ್ಟಕರ. ಬಡ್ಡಿದರ ಹೆಚ್ಚಳಕ್ಕೆ ಮುಂದಾಗಿದೆ ಎಂದು ಹೇಳಲಾಗಿದೆ. ಕೇಂದ್ರೀಯ ಬ್ಯಾಂಕ್ ಘೋಷಣೆ ಬೆನ್ನಲ್ಲೇ ದೇಶದ ಪ್ರಮುಖ ಹಣಕಾಸು ಸಂಸ್ಥೆಗಳಾದ MUFG ಬ್ಯಾಂಕ್ ಹಾಗೂ ಸುಮಿಟೋಮಾ ಮಿಟುಸಿ ಬ್ಯಾಂಕಿಂಗಿಗೆ ಕಾರ್ಪೊರೇಷನ್ ಒಳಪಡಿಸಲಾಗಿದೆ. ಸಾಮಾನ್ಯವಾಗಿ ಠೇವಣಿಗಳ ಮೇಲಿನ ಬಡ್ಡಿದರವನ್ನು 0.01%ರಿಂದ 0.02ಗೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಕ್ವಶನ್ ನಂಬರ್ 10, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಮುಂದುವರೆದಿರುವಾಗ ಆಹಾರ ಪಡೆಯಲು ಯಾವ ದೇಶದ ಮಕ್ಕಳು ಕಾಯುತ್ತಿದ್ದಾರೆ? ತುಂಬ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕ್ವಶನ್ ಅದು. ಆಪ್ಷನ್ ಎ ಇಸ್ರೇಲ್,
ಆಪ್ಷನ್ ಬಿ ಪ್ಯಾಲೆಸ್ಟೀನ್, ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಡಿ ಯಮನ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪ್ಯಾಲೆಸ್ಟೀನ್. ಯಾಕೆ? ಇಸ್ರೇಲ್ ಮತ್ತು ಹಮಾಸ್ ಎಂಬುವರು ಉಗ್ರರು. ಇವ್ರೇನಪ್ಪ ಅಂತಂದರೆ ಇಸ್ರೇಲ್ ಒಂದೊಂದು ತನ್ನ ದೇಶಕ್ಕೆ ಅಂದರೆ ಪ್ಯಾಲೆಸ್ಟೈನ್ ದೇಶಕ್ಕೆ ವಶಪಡಿಸ್ಕೊಳ್ಳೋಕ್ಕೋಸ್ಕರ ಈ ಹಮಾಸ್ ಉಗ್ರರು ಏನಪ್ಪ ಅಂದರೆ ಇಸ್ರೇಲ್ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡ್ತಾರೆ. ಈ ದಾಳಿ ಮಾಡಿದ ನಂತರ ಇಸ್ರೇಲ್ ಒಂದು ಚಿಕ್ಕ ದೇಶ. ಈ ದೇಶ ಸುತ್ತಲೂ ಏನಪ್ಪ ಅಂದರೆ 12 ರಾಷ್ಟ್ರಗಳು ಬರ್ತವೆ. ಈ 12 ದೇಶಗಳು ಕೂಡ ಇಸ್ರೇಲ್ನ ವೈರತ್ವ ದೇಶವಾಗಿದೆ. ಇಸ್ರೇಲ್ ಕಂಡು ಯಾರಿಗಾಗಲ್ಲ. ಆದರೂ ಕೂಡ ಇಸ್ರೇಲ್ ಏನಪ್ಪ ಬಲಿಷ್ಠವಾದ ನೌಕಾ ಇದೆ ಶಸ್ತ್ರಾಸ್ತ್ರಗಳಲ್ಲಿ ತುಂಬ ಬಲಿಷ್ಠವಾದ ದೇಶವಾಗಿದೆ. ಈ ದೇಶ ಏನಪ್ಪ ಅಂದರೆ ಈ ಹಮಾಸ್ ಎಂಬ ಉಗ್ರರು ಗಾಂಜಾ ಪ್ರದೇಶದಲ್ಲಿ ನೆಲೆಸಿರ್ತಾರೆ. ಇವರೊಂದು ಸಂಘಟನೆ, ಭಯೋತ್ಪಾದನಾ ಸಂಘಟನೆ ಈ ಹಮಾಸ್ ಉಗ್ರರು. ಇವರೇನಪ್ಪ ಅಂದರೆ ಇಸ್ರೇಲ್ ಮೇಲೆ ದಾಳಿ ಮಾಡಿ ಯಹೂದಿಗಳು ಇಸ್ರೇಲರು ಇವರನ್ನು ದಾಳಿ ಮಾಡಿ ಇವರ ಸಾಮ್ರಾಜ್ಯವನ್ನು ದೇಶವನ್ನು ಈ ಪ್ಯಾಲೆಸ್ಟೈನಿಗೆ ಕೊಡಬೇಕೆಂದು ಪಣ ತೊಟ್ಟಿದ್ದಾರೆ. ಇದರ ಪ್ರಯತ್ನ ಫಲವಾಗಿ ಈ ಯುದ್ಧ ಸ್ಟಾರ್ಟ್ ಆಗಿದೆ. ಈ ಯುದ್ಧದಲ್ಲಿ ಹಸುವಿಗೆ ಮಾಡಿದ ಯಾರಪ್ಪ ಅಂದರೆ ಈ ಪ್ಯಾಲೆಸ್ಟೈನ್ ಮಕ್ಕಳು. ಇಲ್ಲಿ ನೋಡ್ರಿ ಈ ಚಿತ್ರವನ್ನು, ಆಹಾರಕ್ಕಾಗಿ ಚಿಕ್ಕ ಮಕ್ಕಳು ಹೇಗೆ ಪರದಾಡ್ತಿದ್ದಾರೆ ಅಂತಂದು. ಈ ಯುದ್ಧ ಮುಂದುವರೆದರೆ ಮೇ ತಿಂಗಳವರೆಗೆ ಯುದ್ಧದಿಂದ ಹಾನಿಯಾಗಿರುವ ಉತ್ತರ ಗಾಜಾದಲ್ಲಿ 3 ಲಕ್ಷ ಜನರು ಕ್ಷಾಮದಲ್ಲಿ ಸಿಲುಕಿದ್ದಾರೆ ಎಂಬ ಮಾಹಿತಿಯನ್ನು ನೀಡುತ್ತದೆ. ಜನರು ಈಗಾಗಲೇ ಪಕ್ಷಿಗಳು ತಿನ್ನುವ ಬೀಜ, ಪ್ರಾಣಿಗಳು ತಿನ್ನುವ ಮೇವು, ಹುಲ್ಲು ಮತ್ತು ಕಳೆಗಳನ್ನು ತಿನ್ನುತ್ತಿದ್ದಾರೆ ಎಂದು OCHA ಮಾಹಿತಿಯನ್ನು ನೀಡಿದೆ. ಯುದ್ಧದಿಂದ ಧ್ವಂಸಗೊಂಡ ಗಾಂಜಾದ ಮೇಲೆ ಇಸ್ರೇಲಿನ ತೀವ್ರವಾದ ನಿರ್ಬಂಧಗಳು ಮತ್ತು ಅದರ ಮಿಲಿಟರಿ ಆಕ್ರಮಣವು ಹಸಿವನ್ನು ಯುದ್ಧ ಆಯುಧವನ್ನಾಗಿ ಮಾಡಿಕೊಳ್ಳುತ್ತಿದೆ ಎಂದು ಯುನೈಟೆಡ್ ಸ್ಟೇಟ್ ಹೇಳಿದೆ. ಈ ಯುದ್ಧದ ಅಪರಾಧ ಎಂದು ಮಂಗಳವಾರ ಮಾಹಿತಿಯನ್ನು ವಿಶ್ವಸಂಸ್ಥೆ ನೀಡಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.